ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ನೋಡ್ಬೋದು, ನೀವು ನಮ್ಮ ಮನೇಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಹೇಳುವಂತಹ ಕೆಲವು ಪದಾರ್ಥಗಳನ್ನು ಖಂಡಿತವಾಗ್ಲೂ ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಮೊದಲನೇದಾಗಿ ಬಂದು ಬಲಮುರಿ ಶಂಖ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಡಮುರಿ ಶಂಖ ಅಂತ ಸಿಗುತ್ತೆ. ಆದರೆ ನಾವು ಇಲ್ಲಿ ತೊಗೋಬೇಕಾಗಿರೋದು ಬಲಮುರಿ ಶಂಖ. ನಾನಿಲ್ಲಿ ಇದನ್ನು ತೋರಿಸ್ತೀನಿ. ಬಲಮುರಿ ಶಂಖ ಅಂದರೆ ಯಾವುದು ಅಂತ ಹೇಳಿಬಿಟ್ಟು ನೋಡಿ. ಈ ಶಂಖದ ಬಾಯಿ ಬಂದು ಅಥವಾ ಈ ಶಂಖದ ಕಿವಿ ಅಂತ ಏನಿದೆ ಅದು ಊದಬೇಕಾದ್ರೆ ಅದು ಬಲಗಡೆ ತಿರುಗಿರಬೇಕು. ಇದು ಈ ಕಡೆ ತಿರುಗಿದರೆ ಇದು ಎಡಮುರಿ ಶಂಖ. ಸೊ ಇದು ಬಂದು ಬಲಮುರಿ ಶಂಖ ಅಂತ ಹೇಳ್ತೀವಿ. ಬಲಮುರಿ ಶಂಖ ಮೊದಲನೇದಾಗಿ ಒಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಎರಡನೇದಾಗಿ 6 ನೆಲ್ಲಿಕಾಯಿ ಬೇಕು. ಎರಡನೇದು. ಮೂರನೇದಾಗಿ 6 ನಿಂಬೆಹಣ್ಣು. ಇದನ್ನು ಹೊರಗಡೆ ಇಟ್ಟರೆ ಕೊಳ್ತೋಗುತ್ತೆ, ಹೊರಗಡೆ ಇಟ್ಟರೆ ಒಣಗೋಗುತ್ತೆ. ಹೌದು, ಇಲ್ಲ ಅಂತ ಹೇಳಲ್ಲ. ನೀರಿನಲ್ಲಾದರೂ ಹಾಕಿಡಿ, ಇಲ್ಲವೇ ನಿಮ್ಮ ಮನೆಯ ಫ್ರಿಜ್ಜಿನಲ್ಲಿ ಇಡಿ. 3 ಆಯಿತು. 4ನೇದು ಬಂದು 5 ರಿಂದ 6 ಬೆರಣಿ. ಅದು ಹಸುವಿನ ಬೆರಣಿ ಅಂತ ಏನು ಹೇಳ್ತೀವಿ ನಾವು, ಅಂತಹ ಹಸುವಿನ ಬೆರಣಿಯನ್ನು ಒಂದು 6 ಬೆರಣಿಯನ್ನು ಮನೆಯಲ್ಲಿ ಇಡಿ. ಆ ನಂತರದಲ್ಲಿ ಹಸುವಿನ ಗಂಜಲ ಅಂತ ಏನು ಹೇಳ್ತೀವಿ, ಅಂತಹ ಗಂಜಲವನ್ನು ಶುದ್ಧವಾಗಿ ಒಂದು ಬಾಟ್ಲಿನಲ್ಲಿ ಹಾಕಿ ಇಡೋದ್ರಿಂದ ಅದನ್ನು ನೀವು ಸಮೇತ ಒಂದು ದೈವದ ದೃಷ್ಟಿಯಲ್ಲಿ ಅಥವಾ ಒಂದು ಗೋಮಯ ಅಥವಾ ಬೆರಣಿ ಅಂತ ಏನಿದೆ ಅದನ್ನು ನೀವು ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಂಗೆ. ಯಾಕಂದರೆ ಇವತ್ತಿನ ದಿನದಲ್ಲಿ ಅದು ಯಾವ ಕಾನ್ಸೆಪ್ಟು ಇಲ್ಲ. ಸೊ ಹಾಗಾಗಿ ಕೆಲವೆಲ್ಲ ಶುಭ ಕಾರ್ಯಗಳು ಕೆಲವರ ಮನೆಯಲ್ಲಿ ತಡೆ ಆಗ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆಯೇ ಇದು ಆಗಲಿಲ್ಲ ಮೇಡಮ್, ಇದು ಇಟ್ಟಿದ್ದೋ ನಾವು ಪರಿಹಾರ ಆಗಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾರ ಮನೇಲಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದೆಡು ಕ್ರಿಯೆ ಆಗಿದ್ದರೆ ಖಂಡಿತವಾಗ್ಲೂ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಂತಹ ಸಮಸ್ಯೆಗಳು ಇದ್ದಾಗ ಇಂತಹ ಕೆಲವು ಸಣ್ಣ ಪುಟ್ಟ ಪರಿಹಾರಗಳು ನಮಗೆ ಕೈಗೂಡಲ್ಲ ಅಂತ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.